ಹಾಯ್ ಹೆಲೋ ವೆಲ್ಕಮ್ ಟು ಮ್ಯಾಥ್ ಪ್ಯಾರೆಟ್ಸ್. ಇವತ್ತು ನಡೆದಿರ್ತಕ್ಕಂತಹ KRTET 2024ನ ವಿಜ್ಞಾನದ ಪೇಪರ್ 2 ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಕೀ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸಡನ್ ಆಗಿ ಯಾವ್ಯಾವ ಗೊತ್ತಾಗ್ತಾವ ಅವ್ನು ಹೇಳ್ತಾ ಹೋಗ್ತೀನಿ. 121 ವಿದ್ಯುತ್ ಫ್ಲಕ್ಸ್ನ XI ಏಕಮಾನ ಅಂದಿರೋ ವೋಲ್ಟ್ ಮೀಟರ್ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರ್ತದ. ಒಬ್ಬ ವ್ಯಕ್ತಿಗೆ +2.0D ಸಾಮರ್ಥ್ಯ. ಪ್ಲಸ್ ಅಂತಂದಾಗ ಇಲ್ಲಿ ದೂರದೃಷ್ಟಿ ಬರ್ತಾ ಹೋಗ್ತದ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರ್ತದ. ಇಲ್ಲಿ ಇದು ಸ್ವಲ್ಪ ಗೊಂದಲ ಇರೋದ್ರಿಂದ ಅಸಂಪ್ಷನ್ ಪ್ರಕಾರ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿರ್ತದ. ಕ್ಷಿತಿಜಕ್ಕೆ ಸಮಾಂತರವಿರೋ ವಿದ್ಯುತ್ ತಂತಿಯಲ್ಲಿ ಈ ಕ್ವಶನ್ದು ಥರ್ಡ್ ಆಪ್ಷನ್ ಪೂರ್ವ ದಿಕ್ಕಿನಿಂದ ಪ್ರದಕ್ಷಿಣಾಕಾರವಾಗಿದೆ. ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರ್ಬೋದು. ನೆಕ್ಸ್ಟ್ 125 ಸೌರ ಸ್ಥಿರಾಂಕ ಅಂದಾಜಿಸುವ ಅಂತಂದಾಗ ಇಲ್ಲಿ ಫಸ್ಟ್ ಆಪ್ಷನ್ 1.4 ಕಿಲೋ ಜೌಲ್ ಆಗಿರ್ತದ ಆನ್ಸರು. ನೆಕ್ಸ್ಟ್ 124 ವಾಹನಗಳ ಹಿನ್ನೋಟದಲ್ಲಿ ಸಮತಲ ದರ್ಪಣ. ಇಲ್ಲಿ ಪ್ರತಿಬಿಂಬಗಳು ಮಿಥ್ಯ ಮತ್ತು ನೇರವಾಗಿರ್ತವೆ. ಇದು ಆನ್ಸರ್ ಕರೆಕ್ಟ್ ಆಗಿರ್ತದ. 127 ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಮೇಲೆ ಕೆಸೆದಾಗ ಗರಿಷ್ಠ ಎತ್ತರ ಅಂದಾಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 122.5 ಮೀಟರ್ ಆನ್ಸರ್ ಬರ್ತದ. ನೆಕ್ಸ್ಟ್ 128 +4.0 ನ್ಯೂಟನ್ ಆನ್ಸರ್ ಆಗಿರ್ತದ. 129 ಸಾಂದ್ರತೆ ಅಂದಾಗ kg/m³ ಆಗಿರ್ತದ ಆನ್ಸರು. ನೆಕ್ಸ್ಟ್ 130 ನೋಡೋದಾದ್ರೆ 6.626 × 10⁻³ ಜೂಲ್ ಸೆಕೆಂಡ್ ಆನ್ಸರ್ ಆಗಿರ್ತದ. ಇಲ್ಲಿ ವುಡ್ ಸ್ಪಿರಿಟ್ ಎಂಬ ಕರೆಯಲ್ಪಡುವ ಆಲ್ಕೋಹಾಲ್ ಅಂತ ಕೇಳಿದಾರೆ. 131 ಇದು ಥರ್ಡ್ ಆಪ್ಷನ್ ಆಗಿರ್ತದ. 132 ಎಂ ಕವಚದಲ್ಲಿರುವ ಒಟ್ಟು ಕಕ್ಷಗಳ ಸಂಖ್ಯೆ ಅಂದಾಗ 2n² ಫಾರ್ಮುಲಾ ಹಾಕ್ತೀವಿ. n ಅನ್ನೋದು m ಗೆ ಏನಾಗಿರ್ತದ 2 ಆಗಿರ್ತದೆ. 0 1 2 ಅಂದ್ರೆ 2² ಅಂದ್ರೆ 8 ಆನ್ಸರ್ ಇಲ್ಲಿ ಕರೆಕ್ಟ್ ಬರತ್ತದ ಫಸ್ಟ್ ಆಪ್ಷನ್. ನೆಕ್ಸ್ಟ್ 133 ಏನು ಎಲೆಕ್ಟ್ರಾನ್ ಆಕಾಂಕ್ಷಿ ಅಂತ ಹೇಳಿದಾರೆ. ಇದು ಫಸ್ಟ್ ಆಪ್ಷನ್ ಆಗಿರ್ತದ BF3. ನೆಕ್ಸ್ಟ್ 134ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಬ್ಯೂಟೇನ್ ಟು ಆಲ್ ಅನ್ನೋದು ಏನಾಗಿರ್ತದೆ ದ್ವಿತೀಯ ಪಟುತ್ವ ಉಳ್ಳ ಅಣು ಆಗಿರ್ತದ. 135 ಕ್ವಶನ್ ನೋಡಿದಾಗ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೆಕೆಂಡ್ ಆಪ್ಷನ್ 111 ಯೂನಿಟ್ ಆನ್ಸರ್ ಬರತ್ತದ. ನೆಕ್ಸ್ಟ್ 136ನೇ ಕ್ವಶನ್ ನೋಡಿದಾಗ ಇಲ್ಲಿ ಜೆಲ್ ಎಲೆಕ್ಟ್ರೋಲೈಸಿಸ್ ಜೆಲ್ ವಿದ್ಯುತ್ಸರಣ ಆನ್ಸರ್ ಬರತ್ತದ ಫಸ್ಟ್ ಆಪ್ಷನ್. ನೆಕ್ಸ್ಟ್ 137 ನೋಡಿದಾಗ ಇದು ಸಹಜೀವನ ಆಗಿರ್ತದ ಆಪ್ಷನ್ ಕಟಕು ಕರಳು ಬಳ್ಳಿಗಳದ್ದು. ನೆಕ್ಸ್ಟ್ 138 ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನ ನಾವು ಹೊಂದಿಸಿದಾಗ 4ನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಬರತ್ತದ. ಸಬ್ಸೆ ಸಾಮ್ರಾಜ್ಯದ ಉಭಯವಾಸಿ 139ನೇ ಕ್ವಶನ್ ಇಲ್ಲಿ ಮಾರ್ಕೆನ್ಶಿಯಾ ಏನಾಗಿರ್ತದ ಆನ್ಸರ್ ಆಗಿರ್ತದ. 140ನೇದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಅಂದರ ಇಲ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರ್ತದ. ನೆಕ್ಸ್ಟ್ 141ನೇ ಪ್ರಶ್ನೆಯನ್ನು ನೋಡೋದಾದ್ರ ಇಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳಿದ್ದಾರೆ. ಇದು ಕುಡುಗೋಲಾಕಾರದ ಜೀವಕೋಶ ರಕ್ತಹೀನತೆ ಅಂತ ಬರ್ತದ. ಇದು ಕರೆಕ್ಟ್ ಆಪ್ಷನ್ ಆಗಿರ್ತದ. ಇಲ್ಲಿ ಮತ್ತ ಇವೆರಡು ಹೇಳಿಕೆಗಳನ್ನು ನೋಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಎರಡೂ ಹೇಳಿಕೆಗಳು ಸರಿಯಾಗಿರ್ತವೆ. ಇದು ಸರಿ ಇದು ಸರಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. 143ನೇ ಪ್ರಶ್ನೆಗಳನ್ನು ನೋಡಿದಾಗ ಇವು ಬೋಧನಾಶಾಸ್ತ್ರ ವಿಜ್ಞಾನದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದು. ಇವೆ ಪ್ರಶ್ನೆಗಳು ಕೆಲವೊಂದು ಸರಿ ಇರ್ಬೋದು ತಪ್ಪಿರ್ಬೋದು, ಆದ್ರೂ ನೋಡ್ತಾ ಹೋಗೋಣ. ಪುನರಾವರ್ತಿತವಾಗಿ ಪರಿಶೀಲಿಸಬಹುದಾದ ವೀಕ್ಷಣೆಗಳು ಅಂತಂದ್ರ ಇಲ್ಲಿ ಪರಿಕಲ್ಪನೆಗಳು ಬರಲ್ಲ, ತಥ್ಯಗಳು ಬರ್ಬೋದು ಅಂತ ಗೆಸ್ ಮಾಡಿದ್ದೀನಿ. ನೋಡೋಣ. ನೆಕ್ಸ್ಟ್ ಇದು ಅನೇಕ ಮಾನಸಿಕ ಪ್ರಕ್ರಿಯೆಗಳ ಸಂಯೋಜನೆ ಮತ್ತು ಉನ್ನತ ಅಥವಾ ಸಮಸ್ಯಾತ್ಮಕ ಸನ್ನಿವೇಶ ಸಂದರ್ಭದಲ್ಲಿ ಸ್ಥಿರವಾಗಿ ನಿರ್ದಿಷ್ಟ ವಿಧಾನದಲ್ಲಿ ವರ್ತಿಸುವ ಪ್ರವೃತ್ತಿಯಾಗಿದೆ ಎಂದಿದ್ದಾರೆ. ಇದು ವೈಜ್ಞಾನಿಕ ಮನೋಧರ್ಮ ಬರ್ಬೋದು, ಗೆಸ್ ಮಾಡಿದ್ದೀನಿ ವೈಜ್ಞಾನಿಕ ಮನೋಧರ್ಮ. 145ನೇ ಪ್ರಶ್ನೆ ಪರಿಕಲ್ಪನೆ ಕುರಿತಂತೆ ಅತ್ಯಂತ ಸೂಕ್ತ ಹೇಳಿಕೆ ಎಂದಿದ್ದಾರೆ. ಇದು ಕಲಿಕೆ ವಿವಿಧ ಹಂತಗಳಲ್ಲಿ ವಿಭಾಗಿಸಬಹುದು. 146ನೇ ಪ್ರಶ್ನೆ ಸಾಮರ್ಥ್ಯ ಆಧಾರಿತ ಪಠ್ಯಕ್ರಮ ಮತ್ತು ಯೋಜನೆಗಳ ಆಧಾರಿತವಾದುದು. ಸಾಮರ್ಥ್ಯ ಆಧಾರಿತ ಅಂದಾಗ ಇದು ವರ್ತನವಾದದ ವಿಧಾನ ಕರೆಕ್ಟ್ ಆಗಿರ್ಬೋದು ಆನ್ಸರು. ನೋಡ್ತಾ ಹೋಗೋಣ. ನೆಕ್ಸ್ಟ್ ವೈಜ್ಞಾನಿಕ ಜ್ಞಾನಾಭಿವೃದ್ಧಿ ಹಂತವನ್ನು ಹೆಚ್ಚು ಸಮರ್ಪಕವಾಗಿ ವಿವರಿಸುವ ಸರಿಯಾದ ಅನುಕ್ರಮಣಿಕೆ. ಇಲ್ಲಿ ಊಹೆಗಳು, ವೀಕ್ಷಣೆ, ದತ್ತಾಂಶ ವಿಶ್ಲೇಷಣೆ, ವೈಜ್ಞಾನಿಕ ಜ್ಞಾನಾಭಿವೃದ್ಧಿ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರ್ಬೋದು. ಇವು ಪೆಡಗೋಗಿವೇನು ಬೋಧನಾಶಾಸ್ತ್ರದ್ದು
ಕೀ ಆನ್ಸರ್ ಬಂದಮೇಲೆನ ಕರೆಕ್ಟಾಗಿ ನೋಡ್ಕೊರಿ, ಅಲ್ಲಿ ತನಕ ನೋಡ್ಕೊಬಿಡ್ರಿ ಅವನ್ನ. ಯಾಕಂದ್ರೆ ಅವರು ಕೀ ಆನ್ಸರ್ ಬೇರೆನೇ ಕೊಡ್ತಾರೆ, ನಾವು ಬೇರೆ ಅನ್ಕೊಂಡಿರ್ತೀವಿ, ಅವರೇ ಬೇರೆ ಕೊಡ್ತಾರೆ. ಸೊ ಅಮೂರ್ತತೆಯ ಪ್ರಸ್ತುತಿ, ಪ್ರಸ್ಥಾನ ಅಂತ ಅನ್ವಯ ಮುಕ್ತಾಯ, ಇದು ಏನಪ್ಪ ಅಂತಂದ್ರೆ ಇದು ಒಳಗೊಂಡಿರೋದು ಏನಪ್ಪ ಅಂತಂದ್ರೆ ಪರಿಕಲ್ಪನಾ ನಕ್ಷೆ ಇರಬಹುದು. ನೆಕ್ಸ್ಟ್ ನೋಡೋಣ. ಶಿಕ್ಷಕರು ಮೊದಲು ನಿಯಮವನ್ನು ಚರ್ಚಿಸಿ, ನಿಯಮ ಫಸ್ಟ್ ಅಂತ ಬಂದ ಕೂಡಲೇ ನಮ್ದು ಏನಾಗಿರ್ತೈತೆ, ಥರ್ಡ್ ನಿಗಮನ ವಿಧಾನ, ಫಸ್ಟ್ ನಿಯಮ ಅಂತ ಬಂದ ಕೂಡಲೇ ನಿಗಮನ ವಿಧಾನ ಅಂತ ಡಿಡಕ್ಟಿವ್ ಮೆಥಡನ್ನು ನಾವು ಹಾಕಬೇಕಾಗತ್ತೆ. ಇದು ಪ್ರತಿಫಲನ ಅಭ್ಯಾಸ ಸರಿಯಾದ ಅನುಕ್ರಮಣಕ್ಕೆ ಅಂದರೆ ಫಸ್ಟ್ ಆಪ್ಷನ್ ಬರ್ತದೆ. ಇವೆಲ್ಲವೂ ಪೇಪರ್ 2 ವಿಜ್ಞಾನ ಕೀ ಆನ್ಸರ್, ತಾತ್ಕಾಲಿಕ ಕೀ ಆನ್ಸರ್ಗಳಾಗಿರ್ತಾವೆ. ನೀವು ಯಾವುದಾದ್ರೂ ತಪ್ಪಿದ್ದಲ್ಲಿ ಅಥವಾ ಯಾವುದಾದ್ರೂ ಸರಿ ಇಲ್ಲ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.